ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ನಿನ್ನೆಯಿಂದ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಪರ್ಟಿಕ್ಯುಲರ್ ಆಗಿ ಮ್ಯಾಥ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ನಿನ್ನೆ ನಾವು 14th ಡೇಟಲ್ಲಿ ಫಸ್ಟ್ ಶಿಫ್ಟ್ ಮುಗಿಸಿದ್ವಿ. ಇವತ್ತು ಸೆಕೆಂಡ್ ಶಿಫ್ಟ್ ಇದೆ. ಓಕೆ, ಸೆಕೆಂಡ್ ಶಿಫ್ಟ್ ಕ್ವಶನ್ ಪೇಪರ್ ಇದು 14/7/23 ಶಿಫ್ಟ್ 2. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. ಸೆಕೆಂಡ್. ಸೊ ಫಸ್ಟ್ ಕ್ವಶನ್, ಇನ್ ಎ ರೇಸ್ ಅರೌಂಡ್ ಎ ಸರ್ಕ್ಯುಲರ್ ಸೈಕ್ಲಿಂಗ್ ಟ್ರ್ಯಾಕ್ ಆಫ್ 75 ಕಿಲೋಮೀಟರ್. ಓಕೆ, ಒಂದು ಟ್ರ್ಯಾಕಲ್ಲಿ 75 ಕಿಲೋಮೀಟರ್ ರೇಸ್ ಮಾಡಬೇಕು. ಓಕೆ, 2 cyclists ಆರ್ ರೈಡಿಂಗ್ ಅಟ್ ಎ ಸ್ಪೀಡ್ ಆಫ್ 30 ಕಿಲೋಮೀಟರ್ ಆ್ಯಂಡ್ 25 ಕಿಲೋಮೀಟರ್. ಇಬ್ಬರು ರೈಡ್ ಮಾಡ್ತಾ ಇದ್ದಾರೆ, ಸೈಕಲ್ ಓಡಿಸ್ತಾ ಇದ್ದಾರೆ. ಒಬ್ಬರು 30 ಕಿಲೋಮೀಟರ್ ಸ್ಪೀಡಲ್ಲಿ ತುಳಿತಾ ಇದ್ದಾರೆ, ಇನ್ನೊಬ್ರು 25 ಕಿಲೋಮೀಟರ್ ಸ್ಪೀಡಲ್ಲಿ ತುಳಿತಾ ಇದ್ದಾರೆ. ಕ್ವಶನ್ ಏನು ಕೇಳಿದ್ದಾರೆ? ಆಫ್ಟರ್ ವಾಟ್ ಟೈಮ್ ಇನ್ ಅವರ್ಸ್ ವಿಲ್ ದೆ ಮೀಟ್ ಅಟ್ ದ ಪಾಯಿಂಟ್ ಫ್ರಮ್ ವೇರ್ ದೆ ಸ್ಟಾರ್ಟೆಡ್ ದ ಜರ್ನಿ. ಸ್ಟಾರ್ಟ್ ಮಾಡಿದಂಥ ಪ್ಲೇಸಲ್ಲಿ ಮತ್ತೆ ಯಾವಾಗ ಮೀಟ್ ಆಯ್ತಾರೆ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ನಮಗೆ ಟೋಟಲ್ ಡಿಸ್ಟೆನ್ಸು ಡಿವೈಡ್ ಬೈ ರಿಲೇಟಿವ್ ಸ್ಪೀಡು. ಯಾಕಂತಂದರೆ ಇಬ್ಬರು ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ. ಸೊ ರಿಲೇಟಿವ್ ಸ್ಪೀಡ್ ಸೇಮ್ ಡೈರೆಕ್ಷನಲ್ಲಿ ಏನಾಗುತ್ತೆ, ಸಪ್ರೇಟ್ ಮಾಡಬೇಕು ಅಂದರೆ ಡಿಫ್ರೆನ್ಸ್ ಕಂಡುಹಿಡಿಬೇಕು. 30ಗೂ 25 ಡಿಫ್ರೆನ್ಸ್ ಏನು 5. ಸೊ ಈ 5 ಅನ್ನೋದು ಕೂಡ ಕಿಲೋಮೀಟರಲ್ಲೇ ಕೊಟ್ಟಿದ್ದಾರೆ, 75 ಕೂಡ ಕಿಲೋಮೀಟರಲ್ಲೇ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ನಮ್ಮ ಆನ್ಸರ್ ಸಿಗುತ್ತೆ. 5 1s 5 15s. ನಮ್ಮ ಆನ್ಸರ್ ಏನು 15. ಓಕೆ, ವೆರಿ ಸಿಂಪಲ್. ನೆಕ್ಸ್ಟ್, ಇಫ್ ಓಕೆ P is 2 times more efficient than Q. P ಅನ್ನೋನು Qಗೂ 2 times more efficient. ಸೊ ಅವ್ರ ರೇಷಿಯೋ ಏನು ಬರುತ್ತೆ? Q/P ಏನು ಬರುತ್ತೆ? 1/2 ಬರುತ್ತೆ. ಓಕೆ, ಇದೇನಿದು ಅವ್ರ ಎಫಿಷಿಯನ್ಸಿ, ಅವ್ರ ರೇಷಿಯೋ. ಓಕೆ, P is 2 times more efficient. ಓಕೆ, ಅವ್ರ ಎಫಿಷಿಯನ್ಸಿ. ಸೊ ಇವನು Q ಅನ್ನೋನು ದಿನಕ್ಕೆ 1 ಪಾರ್ಟ್ ಕೆಲಸ ಮಾಡಿದ್ರೆ P ಅನ್ನೋನು ದಿನಕ್ಕೆ 2 ಪಾರ್ಟ್ಸ್ ಕೆಲಸ ಮಾಡ್ತಾ ಇದ್ದಾನೆ. ಅವ್ರ ಎಫಿಷಿಯನ್ಸಿ ಇದು. ಓಕೆನಾ? ಈಗ P is able to complete a piece of work in 40 days. 40 days ಲೆಸ್ ದೆನ್ Q. P ಅನ್ನೋನು Qಗೂ 40 days ಕಮ್ಮಿ ಕೆಲಸ ಮಾಡ್ತಾನೆ, ಅಂದರೆ 40 days ಬೇಗ ಕೆಲಸ ಮಾಡಿಬಿಡ್ತಾನೆ. ಅರ್ಥ ಆಗ್ತಿದ್ಯಲ್ವಾ? ಸೊ Q, ಇವಾಗ ನಾವು Q ಏನು ತೊಗೊಬೇಕಾಗುತ್ತೆ? Q ಎಷ್ಟು ದಿವಸದಲ್ಲಿ ಮಾಡ್ತಾನೆ? 80 ಡೇಸಲ್ಲಿ ಮಾಡ್ತಾನೆ. ಯಾಕಂದರೆ ಅಲ್ಲೇ ಕೊಟ್ಟಿದ್ದಾರೆ, P is able to complete a piece of work in 40 days ಲೆಸ್ ದೆನ್ Q. P ಅನ್ನೋನು Qಗೂ 40 ದಿನ ಕಮ್ಮಿಲೇ ಆ ಕೆಲಸನ ಮುಗಿಸ್ಬಿಡ್ತಾನೆ. ಅಂದಾಗ ಅವ್ನು ಡಬಲ್ ಕೆಲಸ ಮಾಡ್ತಾ ಇರ್ತಾನೆ, ಡೈಲಿ 2 ಪಾರ್ಟ್ಸ್ ಕೆಲಸ ಮಾಡ್ತಾ ಇರ್ತಾನೆ. ಸೊ 2 × 4 ಏನಾಗುತ್ತೆ? 8 ಆಗುತ್ತೆ. ಸೊ Q ಎಫಿಷಿಯನ್ಸಿ ಎಷ್ಟು? 1. ಸೊ ಎಷ್ಟು ಕೆಲಸ ಇರುತ್ತೆ? 80 ಡೇಸ್ ಮಾಡ್ತಾನೆ. P ಅನ್ನೋನು ಎಷ್ಟು ದಿವಸದಲ್ಲಿ ಮಾಡ್ತಾನೆ? 40 ಡೇಸಲ್ಲಿ ಮಾಡ್ತಾನೆ. ಓಕೆ, ಇವಾಗ ಅವ್ರು ಏನು ಕೇಳಿದ್ದಾರೆ? ವರ್ಕಿಂಗ್ ಟುಗೆದರ್ ದ ಹೋಲ್ ನಂಬರ್ ಆಫ್ ದ ಡೇಸ್ ಟೇಕನ್ ಬೈ ದೆಮ್ ಟು ಕಂಪ್ಲೀಟ್ ದ ವರ್ಕ್. ಇವಾಗ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಟೋಟಲ್ ವರ್ಕ್ ಎಷ್ಟು? ಟೋಟಲ್ ವರ್ಕು 80. ಯಾಕಂದರೆ 80 ಅನ್ನೋದು 40ಇಂದ ಕೂಡ ಡಿವೈಡ್ ಆಗುತ್ತೆ. ಸೊ 80 ವರ್ಕು ಇಬ್ಬರು ಸೇಲ್ಸ್ ಮಾಡಿದ್ರೆ ಇವ್ರ ಎಫಿಷಿಯನ್ಸಿ 2, ಇವನ್ ಎಫಿಷಿಯನ್ಸಿ 1, ಟೋಟಲ್ 3. ಎಷ್ಟರಿಂದ ಆಗುತ್ತೆ? 3 2s 6, 3 6 18, 0.66 ಬರುತ್ತೆ. ಸೊ 26.66 ಅವ್ರ ನಿಯರೆಸ್ಟ್ ಇಂಟೀಜರ್ ಯಾವ್ದು ಬರುತ್ತೆ? 27. ಸೊ 27 ಡೇಸ್ಗೆ ಅವರಿಬ್ಬರು ಸೇರಿ ಆ ಕೆಲಸನ ಮುಗಿಸ್ತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ. ಇನ್ ಎನ್ ಎಲೆಕ್ಷನ್ 2% ಪರ್ಸನ್ಸ್ ಎನ್ರೋಲ್ಡ್ ಇನ್ ದ ವೋಟರ್ ಲಿಸ್ಟ್ ಡಿಡ್ ನಾಟ್ ಪಾರ್ಟಿಸಿಪೇಟ್. ಅಂದರೆ ಇವಾಗ 100% ವೋಟರ್ಸ್ ಇದ್ದರೆ ಅದರಲ್ಲಿ 2% ವೋಟ್ ಹಾಕಿಲ್ಲ. ವೋಟ್ ಹಾಕಿದವ್ರು ಎಷ್ಟು? 98% ಮಾತ್ರ ವೋಟ್ ಹಾಕಿದವರು. ಓಕೆನಾ? ಈಗ ನೆಕ್ಸ್ಟ್, ಆ್ಯಂಡ್ 500 ವೋಟ್ಸ್ ವರ್ ಇನ್ವ್ಯಾಲಿಡ್. ಇದರಲ್ಲಿ ಮತ್ತೆ -500 ವೋಟ್ಸ್ ತೆಗೆದಾಕಬೇಕು. ಅದು ಇನ್ವ್ಯಾಲಿಡ್, ಕಳ್ಳ ವೋಟ್ಸು ಏನೋ ಒಂದು ಹಾಕಿರ್ತಾರೆ, ಅದಕ್ಕೆ ಅದು ಇನ್ವ್ಯಾಲಿಡ್. ನೆಕ್ಸ್ಟ್, 2 candidates A and B fought the election. A ಮತ್ತು B ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ A defeated B by 200 votes. A ಅನ್ನೋನು ಬಿಗಿಂತ 200 ವೋಟ್ಸ್ ಜಾಸ್ತಿ ಬಂದಿದೆ. ಇಫ್ 43% ಆಫ್ ದ ಪರ್ಸನ್ಸ್ ಎನ್ರೋಲ್ಡ್ ಇನ್ ದ ವೋಟರ್ ಲಿಸ್ಟ್. ನೋಡಿ, ಎನ್ರೋಲ್ಡ್ ಇನ್ ದ ವೋಟರ್ ಲಿಸ್ಟ್ ಎಷ್ಟು ಜನ? 100%. ಇದು 43% 98 ಮೇಲೆ ಅಲ್ಲ. 43% ಅನ್ನೋದು 98 ಮೇಲೆ ತಗೊಳಂಗಿಲ್ಲ ನಾವು. 43% 100 ಮೇಲೆ ತಗೊಬೇಕು. ಯಾಕೆ ಅಂತಂದರೆ 43% ಆಫ್ ದ ಪರ್ಸನ್ಸ್ ಎನ್ರೋಲ್ಡ್ ಇನ್ ದ ವೋಟರ್ ಲಿಸ್ಟಲ್ಲಿ 100% ಎನ್ರೋಲ್ಡ್ ಆಗಿರ್ತಾರೆ. ಸೊ ಅದ್ರ ಮೇಲೆ 43. ಸೊ ಇದು 43%. ಓಕೆ, ಈ 98ಅಲ್ಲಿ 43% ಏನು? ಕ್ಯಾಸ್ಟೆಡ್ ದೇರ್ ವೋಟ್ಸ್ ಇನ್ ಫೇವರ್ ಆಫ್ ಎಗೆ ವೋಟ್ ಹಾಕಿದ್ದಾರೆ. ಇವರೆಲ್ಲ ಯಾರಿಗೋ ವೋಟ್ ಹಾಕಿದ್ದಾರೆ? ಎಗೆ ವೋಟ್ ಹಾಕಿದ್ದಾರೆ. ಇನ್ನು ಇದು 43 ತೆಗೆದಾಕಿದ್ರೆ 100ಅಲ್ಲಿ 43 ತೆಗೆದ್ರೆ ನಮಗೆ 57% ಉಳಿಯುತ್ತೆ. ಆ 57ನಲ್ಲಿ ಮತ್ತೆ 2% ಇನ್ವ್ಯಾಲಿಡ್ ಅಲ್ವಾ, ವೋಟ್ ಹಾಕಿಲ್ವಲ್ಲ. ಸೊ ಉಳಿದಿದ್ದು ಎಷ್ಟು? ಓನ್ಲಿ 55%. ಓಕೆ, ಇದರಲ್ಲಿ ಮತ್ತೆ -500 ಮಾಡಬೇಕು ನಾವು.
ಕರೆಕ್ಟ್ ಅಲ್ವಾ? ಈ 50 ನೀವು ಅನ್ಕೊಬೋದು ಎಗೆ 43% ಬಂದಿದೆ, ಬಿಗೆ 55% ಬಂದಿದೆ, ಬಿ ತಾನೇ ವಿನ್ ಆಗ್ಬೋದು ಅಂತ, ವಿನ್ ಆಗಬೇಕು ಅಂತ. ಬಟ್ ಬಿಗೆ ಇಲ್ಲಿ 500 ಜನ ಕಳ್ಳೋಡ್ಸಿ ಏನೋ ಒಂದು ಮಾಡಿರ್ತಾರೆ ಕಿತಾಪತಿ, ಅದಕ್ಕೆ ಅದು -500 ಮಾಡಬೇಕಾಗುತ್ತೆ. ಓಕೆ, ಇವಾಗ ಇದಕ್ಕೂ ಡಿಫ್ರೆನ್ಸ್ ಎಷ್ಟು? 12%. ಕರೆಕ್ಟ್ ಅಲ್ವಾ? ಇವರಿಬ್ಬರಿಗೂ ಡಿಫ್ರೆನ್ಸ್ ಕೂಡ ಕೊಟ್ಟಿದ್ದಾರೆ ನಮಗೆ, ಎಷ್ಟು? 200. ಈಗ 55%, ಓಕೆ, -12% ಈಸ್ ಈಕ್ವಲ್ಸ್ ಟು 200. ಕರೆಕ್ಟ್ ಅಲ್ವಾ? ಸಾರಿ, ಇದು 555 ಅಲ್ಲ, 500. ಈ 500 ಹೆಂಗೆ ಬಂತು ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಓಕೆ, ಈ -500 ಇಲ್ಲಿ ಏನಾಗಿದೆ, 43%ಗೂ ಮತ್ತು 55%ಗೂ ಮೈನಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟಿದೆ? 200 ಇದೆ. ಎಗೂ ಮತ್ತು ಬಿಗೂ ಡಿಫ್ರೆನ್ಸ್ ಎಷ್ಟಿದೆ? 200 ಇದೆ. ಇಲ್ಲಿ ಮೈನಸ್ ಆಗಿರೋದ್ರಿಂದ ಮೈನಸ್ ಪ್ಲಸ್ ಆಗುತ್ತೆ. ಈ 500 ಮೈನಸ್ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಎಷ್ಟು? 12%. ಆ ಡಿಫ್ರೆನ್ಸ್ ಎಷ್ಟಿದೆ? 200 ಇದೆಯಂತೆ. ಇವಾಗ ಈ 12% ಇದರಿಂದ ನಮಗೆ ಗೊತ್ತಾಗುತ್ತೆ ಅಲ್ವಾ? 500 -12% ಈಕ್ವಲ್ಸ್ ಟು 200 ಬರಬೇಕು. ಸೊ 12% ಏನಾಗಿದ್ರೆ 200 ಬರುತ್ತೆ? 300 ಆಗಿದ್ರೆ ನಮಗೆ 200 ಬರುತ್ತೆ. ಸೊ 12% ಏನಾಯಿತು ನಮಗೆ? 300 ಆಯಿತು. ಸೊ 4% ಏನಾಯ್ತು ಇಲ್ಲಿ ನಮಗೆ? 100 ಆಯಿತು. ಅವ್ರು ಟೋಟಲ್ ಕೇಳಿರೋದೇನು? ದೆನ್ ವಾಟ್ ಈಸ್ ದ ನಂಬರ್ ಆಫ್ ದ ಟೋಟಲ್ ಕ್ಯಾಸ್ಟೆಡ್ ವೋಟ್ಸ್, ಅಂದರೆ ವೋಟ್ ಹಾಕಿರೋರು ಎಷ್ಟು ವೋಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ವೋಟ್ ಹಾಕಿದವ್ರು ಎಷ್ಟು? ಕೇವಲ 98%. ನಾವು ಫಸ್ಟ್ 100% ನೋಡೋಣ. 4% 100 ಆದರೆ 100% ಎಷ್ಟಾಗುತ್ತೆ? 2500. ಇದರಲ್ಲಿ 2% ತೆಗೆದುಬಿಟ್ರೆ ಅಂದರೆ 1% 25, 2% 50 ತೆಗೆದುಬಿಟ್ರೆ ನಮಗೆ 2450 ಬರುತ್ತೆ. ಅದೇ ನಮ್ಮ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಕನ್ಫ್ಯೂಸ್ ಏನಿಲ್ಲ ಅಲ್ವಾ? ಇಲ್ಲಿ ಇವಾಗ ನೀವು ಅನ್ಕೊತೀರಾ ಇಲ್ಲಿ 500 ಇದೆ, ಇವರಿಬ್ರಿಗೂ ಡಿಫ್ರೆನ್ಸ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ -500 ವೋಟ್ಸ್ ಮಾಡಬೇಕು. ಓಕೆನಾ? ಇವಾಗ ಇವನಿಗೆ 55% ಜಾಸ್ತಿ ಇದ್ದಿದ್ರೆ ಅವಾಗ ಎಗೆ ಕಮ್ಮಿ ಇರಬೇಕಾಗಿತ್ತು. ಬಟ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ಎ ಡಿಫೀಟೆಡ್ ಬಿ ಬೈ 200 ಅಂತ. ಸೊ ಈ -12% ಅನ್ನೋದು ಎಲ್ಲ ಆದಮೇಲೆ ಅವನಿಗೆ ಮತ್ತೆ ಲಾಸ್ಟಿಗೆ 200 ಉಳಿಬೇಕು ಇವರಿಬ್ಬರಿಗೂ ಮಧ್ಯ. ಸೊ ಈ 55%ಅಲ್ಲಿ ಈ 500 ಕಳ್ಳ ವೋಟ್ಸು ಹೋಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ 4th ಕ್ವಶನು, ಎವ್ಯಾಲ್ಯೂಯೇಟ್ ದ ಫಾಲೋಯಿಂಗ್: sin 25 ಡಿಗ್ರಿ ಇಂಟು sin 65 ಡಿಗ್ರಿ ಮೈನಸ್ cos 25 ಡಿಗ್ರಿ ಇಂಟು cos 65 ಡಿಗ್ರಿ. ಸೊ ನಮಗೆ cos a ಪ್ಲಸ್ ಬಿ ಫಾರ್ಮುಲಾ ಗೊತ್ತು. ಏನು? cos a ಇಂಟು cos b ಮೈನಸ್ sin a ಇಂಟು sin b. ಕರೆಕ್ಟ್ ಅಲ್ವಾ? ಇವಾಗ ಇದು ಸೊ ಇದು ನಮಗೆ sin a ಇಂಟು sin b ಮೈನಸ್ cos a ಇಂಟು cos b ಇದೆ. ಉಲ್ಟಾ ಮಾಡಿದಾಗ ನಾವು ಮೈನಸ್ ಕಾಮನ್ ತೆಗೆದು ಈಚೆ ಕಾಮನ್ ತೆಗೆದಾಗ ಇಲ್ಲೇನಿರುತ್ತೆ? ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ ಉಲ್ಟಾ ಆಗುತ್ತೆ. ಅವಾಗ ಇದೇನಾಗುತ್ತೆ ನಮಗೆ? cos 25 ಇಂಟು cos 65, ಇಲ್ಲಿ ಮೈನಸ್ಸು sin 25 ಇಂಟು sin 65 ಆಗುತ್ತೆ. ಓಕೆ, ಇವಾಗ ಈ ಫಾರ್ಮುಲಾ ಥರ ಬಂತು ನಮಗೆ. cos 25 ಇಂಟು cos 65 ಮೈನಸ್ sin 25 ಇಂಟು sin 65. ಈಗ ನಮ್ಗೆ ಇದೇನಾಗುತ್ತೆ? ಟೋಟಲ್ ಆಗಿ cos a ಪ್ಲಸ್ ಬಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಎ ಏನು? 25, ಬಿ ಏನು? 65. ಸೊ ಮೈನಸ್ ಹಂಗೆ ಇರುತ್ತೆ. cos a ಪ್ಲಸ್ ಬಿ ಏನಾಗುತ್ತೆ? 25 ಪ್ಲಸ್ 65 cos 90 ಡಿಗ್ರಿ. ಸೊ cos 90 ಡಿಗ್ರಿ ವ್ಯಾಲ್ಯೂ ಏನು? 0. ಮೈನಸ್ 0ಗೆ ಏನು ವ್ಯಾಲ್ಯೂ ಇರೋಲ್ಲ. ಸೊ ಮೈನಸ್ ಒಂದು ಒಂದೇ, ಪ್ಲಸ್ ಅಂತ ಒಂದೇ. ನಮ್ಮ ಆನ್ಸರ್ ಏನಾಗುತ್ತೆ? 0. ಓಕೆ, ನೆಕ್ಸ್ಟ್. ಸೊ ಇದು ನಿಮಗೆ ಕಾಣಿಸ್ದೇ ಇರ್ಬೋದು, ಬಟ್ ನಿಮಗೆ ಕ್ವಶನ್ ನಿಮ್ಗೆ ಗೊತ್ತಿರುತ್ತೆ, ನೋಡಿರ್ತೀರಾ. ಸೊ ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಡಿ ಇನ್ 2020 ವಾಸ್ 10,500. ಡಿ ಪಾಪ್ಯುಲೇಷನ್ ಎಷ್ಟಿತ್ತು? 10,500. ಯಾವಾಗ? 2020. ಅವ್ರು ಕೇಳ್ತಿರೋದೇನು? ವಾಟ್ ವಾಸ್ ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಎ ಇನ್ 2020. ವಿಲೇಜ್ ಎದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಡಿ ಪರ್ಸೆಂಟ್ ಎಷ್ಟು ಇಲ್ಲಿ? 8%. ಓಕೆ, ಡಿ ಎ ಬಿ ಸಿ ಡಿ ಈ ಪರ್ಸೆಂಟೇಜ್ ಬಂದು 8 ಇದೆ. ಎದು ಎಷ್ಟಿದೆ? ಎದು 12% ಇದೆ. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು? 4%. ಓಕೆ, 8% 10,500 ಆದಾಗ 4% ಎಷ್ಟಾಗುತ್ತೆ? ಫಸ್ಟು ಇದೆಲ್ಲ ಹಾಫ್ ತಿಳ್ಕೊಂಡು ಆಮೇಲೆ ಆ್ಯಡ್ ಮಾಡೋಣ. ಹಾಫ್ ಎಷ್ಟು? 5,250. ಸೊ ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ಆಗೋಯ್ತು. ಅಂದರೆ ಡಿ 8% ಇದೆ, ಎ 12% ಇದೆ. 8% 10,500 ಆದರೆ 12% ಎಷ್ಟು? ಇದೆಲ್ಲ ಅರ್ಧ ತಾನೇ 4% ಆಗುತ್ತೆ. ಅದನ್ನು ನಾನು ಜಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 15,750. ನಮ್ಮ ಆನ್ಸರ್ 15,750. ವೆರಿ ಈಸಿ. ಓಕೆ, ನೆಕ್ಸ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಕಾಣಿಸ್ತಿದೆಯಾ? ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 6x³ ಪ್ಲಸ್ 38 ಸ್ಕ್ವೇರ್ y ಪ್ಲಸ್ 20xy ಸ್ಕ್ವೇರ್ ಪ್ಲಸ್ y³. ಸೊ 3, 4 ಇರೋದ್ರಿಂದ ಚಿಕ್ಕದಾಗಿದೆ ವ್ಯಾಲ್ಯೂ. ಸೊ ಡೈರೆಕ್ಟಾಗಿ ಮಾಡೋಣ. ಸೊ
64 ಎಕ್ಸ್ ಕ್ಯೂಬ್ ಏನು, ಎಕ್ಸ್ ವ್ಯಾಲ್ಯೂ ಏನು 3 ಇದೆ, 3 ಕ್ಯೂಬ್ ಏನು 27. ಸೊ 27 ಇಂಟು 64, 7 4s 28, 6 7s 42, 4 2s 8 50, 52, 6 2s 12, 17, 1728. ಓಕೆ, 1728. ಅದಾದಮೇಲೆ 38 ಎಕ್ಸ್ ವ್ಯಾಲ್ಯೂ ಏನಿದೆ -4 ಇದೆ, -4 16 ಆಗುತ್ತೆ, 4 4s 16, ಮೈನಸ್ ಪ್ಲಸ್ ಆಗುತ್ತೆ. ವೈ ವ್ಯಾಲ್ಯೂ ಏನು 3, 16 3s 48 ಮತ್ತು 38, 48 38, 8 8s 64, 8 4s 32, 8 3s 24, 32 42 52, 56 ಪ್ಲಸ್ 6 62. ಸೊ 4 3s 12, 18, 1824. ಯಾವುದು ಈ ಸೆಕೆಂಡ್ ಒನ್, ಸಾರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಸಾರಿ ಎಕ್ಸ್ ಸ್ಕ್ವೇರ್ 9 -4, 9 4 -36. ಸೊ 38 36 ಆಗುತ್ತೆ. ಈ ಕಡೆ ಕಾಣಿಸ್ತಿಲ್ವ, ಆ ಕಡೆ. ಓಕೆ, ಇಲ್ಲಿ ಏನಿದೆ 38 ಎಕ್ಸ್ ಸ್ಕ್ವೇರ್ ವೈ. ಓಕೆ, ಎಕ್ಸ್ ವ್ಯಾಲ್ಯೂ ಏನು 3 ಸ್ಕ್ವೇರ್ ಏನು 9, 9 4s 36. ಸೊ ಮೈನಸ್ ಆಗಬೇಕು, -36 38, 38 36, 6 8s 48, 6 6s 18, 8 3s 24, 24 10, 34, 8 42, 46, 4 ಹಂಗೆ ಇರುತ್ತೆ, 3 3s 9, 13, 1368. ಅರೆ ಇದು ಮೈನಸ್. ಓಕೆ, -1368 ಈ ಕಡೆ ಬರ್ಕೊತೀನಿ. ಪ್ಲಸ್ಸು ಮೈನಸ್ಸು ಸಪ್ರೇಟಾಗಿ ಬರ್ಕೊಂಡ್ರೆ ಈಸಿಯಾಗಿ ಹೋಗುತ್ತೆ ಆಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ. ಆಮೇಲೆ 20 ಇಂಟು ಎಕ್ಸು ವೈ ಸ್ಕ್ವೇರ್, ವೈ ಅಂದ್ರೇನು 4, -4 ಇಂಟು -4 16. ಸೊ 16 ಇಂಟು ಎಕ್ಸ್ 48, 20 ಇಂಟು 48, 20 ಇಂಟು 48, 8 0s 0, 8 2s 16, 4 0s 0, 4 2s 8, 960. ಓಕೆ, ಇದು ಪ್ಲಸ್ಸು, ಇದು 960. ನೆಕ್ಸ್ಟ್ ವೈ ಕ್ಯೂಬು, ವೈ ಏನು -4, -4 ಕ್ಯೂಬ್ ಏನಾಗುತ್ತೆ 64 ಆಗುತ್ತೆ, -64. ಇವಾಗ ಇದು ಆ್ಯಡ್ ಮಾಡಿ, ಇದರಿಂದ ಅದು ಮೈನಸ್ ಮಾಡಿದ್ರೆ ಮುಗಿದೋಯ್ತು. 12 13 4 1 1 4 3 2ನ ಮೈನಸ್ ಮಾಡಬೇಕು. 8 8 16 2 2 6 8 8ಇಂದ 1 4 3 2 ತೆಗೆದಿದ್ರೆ, ಸೊ 8ಅಲ್ಲಿ 2 ತೆಗೆದ್ರೆ 6, 8ಅಲ್ಲಿ 3 ತೆಗೆದ್ರೆ 5 56 ಇರೋದು ಇದೊಂದೇ ಆಪ್ಷನು. ಸೊ ನಮ್ಮ ಆಪ್ಷನ್ ಡಿ. ಓಕೆ, ಸೊ ನೆಕ್ಸ್ಟ್ 7th ಕ್ವಶನು, ಎಕ್ಸ್ ಆ್ಯಂಡ್ ವೈ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 9 days ಆ್ಯಂಡ್ 36 days. ಎಕ್ಸ್ ಅನ್ನೋನು 9 daysಲ್ಲಿ ಕಂಪ್ಲೀಟ್ ಮಾಡ್ತಾನೆ, ವೈ ಅನ್ನೋನು 36 daysಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಎಕ್ಸ್ ಬಿಗನ್ಸ್ ಟು ಡೂ ದ ವರ್ಕ್ ಆ್ಯಂಡ್ ದೇ ವರ್ಕ್ ಆಲ್ಟರ್ನೇಟಿವ್ಲಿ 1 at a time ಫಾರ್ 1 day. ಅಂದರೆ ಒಂದು ದಿವಸ ಒಬ್ಬರು, ಒಂದು ದಿವಸ ಎಕ್ಸ್ ಕೆಲಸ ಮಾಡ್ತಾರೆ, ಇನ್ನೊಂದು ದಿವಸ ವೈ, ಆ ಥರ ಮಾಡ್ತಾ ಇದ್ದಾರಂತೆ. ದ ಹೋಲ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಟೋಟಲ್ ವರ್ಕ್ ಎಷ್ಟು ದಿವಸಕ್ಕೆ ಕಂಪ್ಲೀಟ್ ಆಗುತ್ತೆ? ಸೊ ಬಿಗ್ಗೆಸ್ಟ್ ನಂಬರ್ ಏನು 36, 9ಇಂದ 36 ಹೋಗುತ್ತೆ. ಸೊ ಟೋಟಲ್ ವರ್ಕ್ ಏನಾಗುತ್ತೆ 36. ಸೊ ವೈ ಎಫಿಷಿಯನ್ಸಿ ಎಷ್ಟು 1 ಪಾರ್ಟು, ಎಕ್ಸ್ ಎಫಿಷಿಯನ್ಸಿ ಎಷ್ಟು 4 ಪಾರ್ಟ್ಸು. ಇವರಿಬ್ಬರು ಸೇರಿಸಿದ್ರೆ 5 ಪಾರ್ಟ್ಸ್ ಮಾಡ್ತಾರೆ. ಸೊ ಎಕ್ಸು ಫಸ್ಟ್ ಡೇ 4 ಪಾರ್ಟ್ಸ್ ಮಾಡ್ತಾನೆ, ವೈ ಸೆಕೆಂಡ್ ಡೇ 1 ಪಾರ್ಟ್ ಮಾಡ್ತಾನೆ. ಸೊ ಟೋಟಲ್ಲು 5 ಪಾರ್ಟ್ಸು. ಎಷ್ಟು ದಿನಕ್ಕೆ? ಇವನೊಂದು ದಿನ, ಟೋಟಲ್ 2 daysಗೆ. ಓಕೆ, ನಮ್ಗೆ ಎಷ್ಟು ಬೇಕು? ಟೋಟಲ್ಲು 36 ಬರಬೇಕು, ಕರೆಕ್ಟ್ ಅಲ್ವಾ? 7 5s 35 ಇಂಟು 7 ಇಂಟು 7. ಸೊ 14 daysಗೆ 35 ಪಾರ್ಟ್ಸ್ ಮಾಡ್ತಾರೆ. ಸೊ ಇನ್ನು ಎಷ್ಟು ಉಳಿದಿರುತ್ತೆ? 1 ಪಾರ್ಟ್. 14 1 ಬೈ ಅವ್ರ ಕೆಪಾಸಿಟಿ ಎಷ್ಟು 5. 14 1 ಬೈ, ಸಾರಿ ಒಟ್ಟಿಗೆ ಮಾಡ್ತಿಲ್ಲ, ಫಸ್ಟ್ ಅವನು ಆಮೇಲೆ ಇವನು ಮಾಡ್ತಾವನಲ್ವಾ. ಸೊ ಎಕ್ಸ್ ಮಾಡ್ತಾ ಇರ್ತಾನೆ. ಸೊ 1/4. ನಮ್ಮ ಆನ್ಸರ್ ಏನು 14 1/4. ಓಕೆ, ಒಟ್ಟಿಗೆ ಮಾಡಿದರೆ 5 ಹಾಕೊತಿದ್ವಿ, ಎಕ್ಸ್ ಅಲ್ವಾ, ಎಕ್ಸು ವೈ ಆ ಥರ 7 ದಿನ ಮುಗಿಸ್ಬಿಡುತ್ತೆ. 14 ದಿನ ಆದಮೇಲೆ ಮತ್ತೆ ಎಕ್ಸ್ ಅಲ್ವಾ ಸ್ಟಾರ್ಟ್ ಆಗೋದು. ಸೊ ಅದಕ್ಕೋಸ್ಕರ 4 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು, ಎ ಶಾಪ್ ಕೀಪರ್ ಯೂಸಸ್ 940 ಗ್ರಾಮ್ ವೆಯ್ಟ್ ಇನ್ ಪ್ಲೇಸ್ ಆಫ್ 1 kg. 1 kg ಬದಲು 940 ಗ್ರಾಮ್ ಯೂಸ್ ಮಾಡ್ಕೊತಾ ಇದ್ದಾನೆ. ಇವಾಗ ಪ್ರಾಫಿಟ್ ಎಷ್ಟು ಅಂತ ಕೇಳಿದರೆ ಅವಾಗ ನಾವೇನು ಮಾಡ್ತಾ ಇದ್ವಿ? 60/940 × 100 ಅಂತ ಹಾಕ್ಕೊಂಡು ಮಾಡ್ತಿದ್ವಿ. ಆದರೆ ಇದ್ರ ಜೊತೆಗೆ ಮತ್ತೆ 4% ಇನ್ನೊಂದು ಅಡಿಷ್ನಲ್ ಪ್ರಾಫಿಟ್ ಕೂಡ ತೊಗೊತಾ ಇದ್ದಾನೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು? SP ಮತ್ತು CP ರೇಷಿಯೋ ತೊಗೊಂಡು ಅದರಿಂದ ಮಾಡ್ಕೊಬೇಕಾಗುತ್ತೆ. ಸೊ ಈಗ ನಮಗೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ? ಅವನು ಎಷ್ಟು ಸೇಲ್ ಮಾಡ್ತಾ ಇದ್ದಾನೆ ಅದು. ಕಾಸ್ಟ್ ಪ್ರೈಸ್ ಎಷ್ಟು ನಮಗೆ? 940 ಗ್ರಾಮ್ಸೇ ಸೇಲ್ ಮಾಡ್ತಾ ಇದ್ದಾನೆ ಅವನು. ಓಕೆ, 940 ಗ್ರಾಮ್ಸು ಅವ್ನು ಸೇಲ್ ಮಾಡ್ತಾ ಇದ್ದಾನೆ. ಬಟ್ ಕಸ್ಟಮರಾಗಿ ಅದು ಎಷ್ಟು ಕಾಣಿಸ್ತಿದೆ? 1000 ಗ್ರಾಮ್ಸ್ ಅಂತಂದರೆ 1 kg ಅಂತ. ಓಕೆ, ನೆಕ್ಸ್ಟು ಇದ್ರ ಜೊತೆಗೆ ಮತ್ತೆ 4% ಪ್ರಾಫಿಟ್ ಇಂಟು 4 ಅಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 104 ಆಗುತ್ತೆ. ಡಿವೈಡೆಡ್ ಬೈ ಅವ್ನ ಕಾಸ್ಟ್ ಪ್ರೈಸ್, ಅವ್ನಿಗೆ ಬಿದ್ದಿರೋದು ಎಷ್ಟು? 100. ಓಕೆ, ಈ 10 ಕ್ಯಾನ್ಸಲ್, ಈ 2 zeros ಕ್ಯಾನ್ಸಲ್. ಮೇಲ್ಗಡೆ ಎಷ್ಟು ಉಳೀತು? 104. ಕೆಳಗಡೆ ಎಷ್ಟು ಉಳೀತು? 94. ಸೊ 2ಇಂದ ಡಿವೈಡ್ ಆದರೆ ಇದು ಮತ್ತೆ ನಮಗೆ 2 5 10
2 2s 2 4s 8 2 7s 52/47 ಅಂದರೆ ಅವ್ನಿಗೆ ಎಷ್ಟು ಪ್ರಾಫಿಟ್ ಬರ್ತಿದೆ? 5 ಭಾಗ 5 ಪಾರ್ಟ್ಸ್ ಪ್ರಾಫಿಟ್ ಬರ್ತಿದೆ. ಎಷ್ಟರಿಂದ? 47ಇಂದ. ಓಕೆ, ಇಂಟು 100. ಈಗ ನಮ್ಮ ಆನ್ಸರ್ ಬಂದ್ಬಿಡುತ್ತೆ. ಸೊ 500 ಡಿವೈಡೆಡ್ ಬೈ 47. ಸೊ 47 10s 470. ಓಕೆ, 47 10s ಎಲ್ಲನೂ ಆಲ್ಮೋಸ್ಟ್ ಹತ್ರ ಇದೆ. ಸೊ 3 10 ಕೊಟ್ಟಿದ್ದಾರೆ. ಸೊ ನಾವು ಫರ್ದರಾಗಿ ಡಿವೈಡ್ ಮಾಡಬೇಕಾಗುತ್ತೆ. ಸೊ 30 ಉಳಿದಿರುತ್ತೆ. ಪಾಯಿಂಟ್ ಇಟ್ಕೊಂಡ್ರೆ ಇನ್ನೊಂದು 0 ಹಾಕ್ಕೊಂಡ್ರೆ 300 ಆಗುತ್ತೆ. ಸೊ ಇಲ್ಲಿ 0.9 940 ಅಂತ ಅಂದರೆ 36 ಆಗೋಯ್ತು. ಇಲ್ಲಿ 3 120 ನಮಗೆ ಬೇಕಾಗಿರೋ ಅರೌಂಡ್ 300. ಸೊ ಅಪ್ರಾಕ್ಸಿಮೇಟ್ ಆಗಿ ನಾನು 10.64. ಇದು ಅರ್ಥ ಆಯ್ತಲ್ವಾ? ಈಗ 500 ಡಿವೈಡ್ ಬೈ 47 ಮಾಡಿದ್ರೆ 47 10s 470. ಉಳಿಯೋದೆಷ್ಟು? 30. 1 ಪಾಯಿಂಟ್ ಇಟ್ಕೊಂಡು 0 ಇಟ್ಕೊಂಡ್ರೆ ನಾವು 300 ಆಗುತ್ತೆ. 47ಗೆ 3 ಮಾಡಿಬಿಟ್ರೆ ಹತ್ತತ್ರ 120 137 ಆ ರೇಂಜಿಗೆ ಬರುತ್ತೆ. ಬಟ್ ನಮ್ಗೆ ಅದು ಇನ್ನೂ ಜಾಸ್ತಿ ಬೇಕು, ಕರೆಕ್ಟ್ ಅಲ್ವಾ? ಸೊ ಇದಲ್ಲ 9 ಅಂತಂದರೆ 36 360 ದಾಟ್ಬಿಡುತ್ತೆ. ಸೊ ನಮಗೆ ಅದೂ ಅಲ್ಲ. ಸೊ ಮಧ್ಯದಲ್ಲಿರೋದು ಯಾವುದು? ಇದೊಂದೇ. ಆ ಥರ ಟಿಕ್ ಆಗ್ತದೆ. ಮತ್ತೆ ಎಲ್ಲ ಡಿವೈಡ್ ಮಾಡಿಕೊಂಡ್ರೆ ಟೈಮ್ ವೇಸ್ಟು. ಓಕೆನಾ? ಸೊ ನೆಕ್ಸ್ಟು, ಇಫ್ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಓಕೆ, ಟ್ರಯಾಂಗಲ್ ಎ ಬಿ ಸಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದು. ಓಕೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಇದು ಎ. ಓಕೆ, ಇದು ಬಿ, ಇದು ಸಿ, ಇದು 90 ಡಿಗ್ರೀಸ್ ಇದೆ. ಇದು ಮಿಡ್ ಪಾಯಿಂಟ್ ಅಂದರೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇದು ಡಿ. ಈಗ ಕೇಳ್ತಿರೋದು ಎ ಡಿ ಎಷ್ಟು ಅಂತ. ಓಕೆ, ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಅದರಲ್ಲಿ ಇದು ಅರ್ಧ ಇರುತ್ತೆ. ಸೊ ಸಿಂಪಲಾಗಿ ಬಿ ಸಿ ಬೈ 2. ನಮ್ಮ ಆನ್ಸರ್ ಬಿ ಸಿ ಬೈ 2. ಯಾಕಂದರೆ ಇವಾಗ ನೀವು ಇದಕ್ಕೆ ಸರ್ಕಲ್ ಹಾಕಿದ್ರೆ ನಮಗೆ ಇದು ರೇಡಿಯಸ್ಸು ಇದು ರೇಡಿಯಸ್ಸು ಇದು ರೇಡಿಯಸ್ಸು ಸೇಮ್ ಇರುತ್ತೆ. ಓಕೆ, ಅವ್ರು ಕೇಳ್ತಿರೋದು ಇದು. ಸೊ ಇದು ಡಯಾಮೀಟರ್ ಡಿವೈಡೆಡ್ ಬೈ 2. ಸಿಂಪಲ್. ಓಕೆ, ನೆಕ್ಸ್ಟ್, ಇನ್ ವಾಟ್ ರೇಷಿಯೋ ಮಸ್ಟ್ ವಾಟರ್ ಬಿ ಮಿಕ್ಸ್ಡ್ ವಿತ್ ಮಿಲ್ಕ್. ನೀರನ್ನ ಮಿಲ್ಕ್ ಜೊತೆ ಮಿಕ್ಸ್ ಮಾಡಬೇಕು. ಕಾಸ್ಟಿಂಗ್ 32 rupees per ಲೀಟರ್. ಅದು ಟೋಟಲ್ ಆಗಿ 32 rupees per ಲೀಟರ್ಗೆ ಸೇಲ್ ಮಾಡ್ತೀವಿ. ಓಕೆನಾ? ಕಾಸ್ಟ್ ಆಗುತ್ತೆ ನಮಗೆ. ಓಕೆ, ಇನ್ ಆರ್ಡರ್ ಟು ಗೆಟ್ ಎ ಮಿಕ್ಸ್ಚರ್ ಕಾಸ್ಟಿಂಗ್ 28 per ಲೀಟರ್. ಅಂದರೆ ಅವ್ರು ಏನು ಕೇಳ್ತಾ ಇದ್ದಾರೆ, ಈಗ ಅವ್ರಿಗೆ ಖರ್ಚಾಗಿರೋದೇನು 32 rupees per ಲೀಟರ್ಗೆ. ಅವ್ರು ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಜಾಸ್ತಿ ಲೀಟ್ರ್ ಮಾಡಿದ್ರೆ ಅವರಿಗೆ ಅದು 28 rupees ಆಗಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಾವು ಯಾವುದು ಅಲಿಗೇಷನ್ ಮಿಕ್ಸ್ಚರ್ ಕಲ್ತಿದ್ದೀವಿ. ನಾವು ವಾಟರ್ನ 0 ಲೀಟ್ರ್ ಅಂತ ತೊಗೊಂಡ. ಫಸ್ಟ್ ಏನಿರಲ್ಲ, ಕರೆಕ್ಟ್ ಅಲ್ವಾ? ವಾಟರು ಮಿಲ್ಕು ಅದನ್ನೇ ತಾನೇ ಅವ್ರು 32 per ಲೀಟರ್ಸ್ ರುಪೀಸ್ ಕೊಟ್ಬಿಟ್ಟು ತೊಗೊಂಡಿರ್ತಾರೆ. ಇಲ್ಲಿ 0 ಲೀಟರ್ಸ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಇದೇನು ಇದೆಷ್ಟು ರೂಪಾಯಿ? ಬರೀ ಮಿಲ್ಕು 32 rupees. ಇದನ್ನು ಅವ್ರು ಏನು ಮಾಡಬೇಕಂತೆ? 28 ಮಾಡಬೇಕಂತೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು? 28. ಇಲ್ಲಿ ಡಿಫ್ರೆನ್ಸ್ ಎಷ್ಟು? 4. ಓಕೆ, ಸೊ ಇದು ಫರ್ದರಾಗಿ ಡಿವೈಡ್ ಆಗುತ್ತೆ 1:7. ಸೊ 1 ಲೀಟರು 7 ಲೀಟರ್ಗೆ 1 ಲೀಟ್ರ್ ನೀರು ಆ್ಯಡ್ ಮಾಡಿದ್ರೆ ಅವ್ರಿಗೆ 28 ರೂಪಾಯಿ ಬೀಳುತ್ತೆ. ಅವ್ರಿಗೆ ಕಾಸ್ಟ್ ಅಂದರೆ ಅವರು ಖರ್ಚು ಮಾಡಿರ್ತಾರಲ್ಲ ಅದು. ಈಗ 32 ರೂಪಾಯಿ ಅಂದರೆ ಪ್ಯೂರ್ ಹಾಲು ಕೊಟ್ಬಿಡ್ತಾರೆ ಅಂದ್ಕೊಳ್ಳಿ, ಅವಾಗ 32 rupees ಆಗುತ್ತೆ. ನೀರು ಆ್ಯಡ್ ಮಾಡಿದ್ರೆ 28 rupees ಆಗುತ್ತೆ. ಆದರೆ ಎಷ್ಟು ನೀರು ಆ್ಯಡ್ ಮಾಡಬೇಕು? 7 ಲೀಟರ್ಗೆ 1 ಲೀಟರ್. ಓಕೆ, ಸೊ ನೆಕ್ಸ್ಟ್ ನೋಡಿ, 5 women 9 girls and 9 girls earn a total of 18,720 in 9 days. 5 ವುಮೆನ್ನು ಜೊತೆಗೆ ಪ್ಲಸ್ 9 ಗರ್ಲ್ಸು. ಓಕೆ, ಎಷ್ಟು ದಿನ ಕೆಲಸ ಮಾಡ್ತಾರೆ? 9 days ಕೆಲಸ ಮಾಡಿ 18,720 rupees ಅರ್ನ್ ಮಾಡ್ತಾರಂತೆ. ಓಕೆ, ವೈಲ್ ಈಕ್ವಲ್ಸ್ ವೈಲ್ 9 ವುಮೆನ್ ಪ್ಲಸ್ 16 ಗರ್ಲ್ಸ್. ಓಕೆ, ಇಂಟು ಎಷ್ಟು ದಿನ ಕೆಲಸ ಮಾಡ್ತಾರೆ ಅವರು? 14 days ಕೆಲಸ ಮಾಡಿ ಅವರೆಷ್ಟು ದುಡಿತಾರಂತ ಅಂದರೆ 52080 ಇಷ್ಟು ದುಡಿತಾರಂತೆ. ಇವಾಗ ಅವ್ರು ಕೇಳ್ತಿರೋದೇನು ನಮಗೆ? 12 women 7 girls ಎಷ್ಟು ದುಡಿತಾರೆ 13 ದಿನದಲ್ಲಿ ಅಂತ. ಓಕೆ, ನಾವು ಫಸ್ಟ್ ಇದನ್ನು ಇಲ್ಲೊಂದು 0 ಆಗುತ್ತೆ. ಇದನ್ನು ಡಿವೈಡ್ ಮಾಡಿಕೊಂಡು ನಮಗೆ W ಮತ್ತು G ಎಫಿಷಿಯನ್ಸಿ ಸಿಗುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಟೋಟಲ್ ವರ್ಕ್ ಕಂಡಿಡ್ಕೊಂಡು ಅದಾದಮೇಲೆ ಇದು ಮಾಡಬೇಕಾಗುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ 9ಇಂದ ಡಿವೈಡ್ ಮಾಡಿದ್ರೆ 9 1s ಇದು 9 2s 18, 9 8s 78. ಕಂಪ್ಲೀಟಾಗಿ 0 ಡಿವೈಡ್ ಆಗಿರೋದ್ರಿಂದ 0 ಹಾಕೊಬೇಕು. 9 8s 72. ಓಕೆ, ಇದು 208 ಬಂತು. ಅದೇ ಥರ ಇದು 14 1s 14 3s 42. ಆಮೇಲೆ 10 ಮಿಕ್ಕಿರುತ್ತೆ. ಸೊ ಇಲ್ಲಿ 10 ಮಿಕ್ಕಿದ್ರೆ 100 ಆಗುತ್ತೆ. ಸೊ 14 7s 70, 7 4s 28 98. ಸೊ ಆಮೇಲೆ 28 ಮಿಕ್ಕುತ್ತೆ 2s. ಓಕೆ, ಇಲ್ಲಿ 372 ಬಂತು, ಇಲ್ಲಿ 208 ಬಂತು. ಮತ್ತು ಫರ್ದರಾಗಿ ಇದು 4ಇಂದ ಏನೋ ಡಿವೈಡ್ ಆಗುತ್ತಾ? ಇದಾಗುತ್ತೆ, ಇದು ಕೂಡ ಆಗುತ್ತೆ. ಸೊ ಫರ್ದರಾಗಿ 4ಇಂದ ಡಿವೈಡ್ ಮಾಡಿದ್ರೆ 4 5s 20, 4 2s 8, 4 9s 36, 4 3s 12.
ಸೊ ಫರ್ದರಾಗಿ ಡಿವೈಡ್ ಆಗಲ್ಲ. ಸೊ 52 ಇಂಟು 52 ಇಲ್ಲಿ ಬಂತು, 93 ಇಲ್ಲಿ ಬಂತು. ಸೊ ಇವಾಗ ಏನು ಮಾಡಬೇಕು ನಾವು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ 93 ಇಂಟು 5 ವುಮೆನ್ ಆಗುತ್ತೆ. ಸೊ 93 ಇಂಟು 5, 90 ಇಂಟು 5 450, 3 ಇಂಟು 5 465. ಸೊ ಇಲ್ಲಿ 465 ವುಮೆನ್ನು. ಈ ಕಡೆ ಎಷ್ಟು ಬರುತ್ತೆ? 52 ಇಂಟು 9, 9 ಇಂಟು 5, 9 5 45, 9 ಇಂಟು 2 18, 468. ಓಕೆ, ಸೊ ಡಿಫ್ರೆನ್ಸ್ ಎಷ್ಟು? 3 ವುಮೆನ್. ಓಕೆ, 3 ವುಮೆನ್ ಬಂತು. ಇದೊಂದು ಇಟ್ಕೊಳ್ಳಿ ಸೈಡ್ಗೆ. ಆಮೇಲೆ ನೆಕ್ಸ್ಟ್ 93 ಇಂಟು 9, 9 9 81, 810. ಅದಾದಮೇಲೆ 9 3 27. ಸೊ 827 ಸಾರಿ 837. ಯಾಕಂದ್ರೆ 93 ಇಂಟು 90 ಇಂಟು 9 810, 9 3 27, 837. 8 ಕಾಣಿಸಿದೆ ಅಲ್ವಾ? ಅಲ್ಲಿ ಬರೋದೇ ಕಾಣಿಸಲ್ಲ. ಓಕೆ, 837G ಈ ಕಡೆ ಬಂತು. ಈ ಕಡೆ ಬಂತು. ಈ ಕಡೆ G ಎಷ್ಟು ಬರುತ್ತೆ? ಸೊ 52 ಇಂಟು 16, 52 ಇಂಟು 10 ಮಾಡಿದ್ರೆ ನಮಗೆ 520. ಅದಾದಮೇಲೆ 52 ಇಂಟು 6, 6 5 30, 520 ಪ್ಲಸ್ 520 ಪ್ಲಸ್ 300 ನಮಗೆ 820, 6 2 12, 832. 832G. ಡಿಫ್ರೆನ್ಸ್ ಎಷ್ಟು? 5G. ಓಕೆ, ಸೊ ಇವಾಗ ನಮಗೆ ಎಫಿಷಿಯನ್ಸಿ ಸಿಕ್ಬಿಡುತ್ತೆ. 3 ವುಮೆನ್ ಇಸ್ ಈಕ್ವಲ್ಸ್ ಟು 5G. ಸೊ ವುಮೆನ್ ಬೈ G ಎಷ್ಟು? 5/3. ಆಪೋಸಿಟ್ ಬರ್ಕೊಬೇಕು. ಹೇಳಿದ್ದೀನಿ ನಾನು ನಿನ್ನೆ ಲಾಸ್ಟ್ ಪೇಪರಲ್ಲಿ. ಸೊ ವುಮೆನ್ ಎಫಿಷಿಯನ್ಸಿ ಎಷ್ಟು? 5. ಗರ್ಲ್ಸ್ ಎಫಿಷಿಯನ್ಸಿ ಎಷ್ಟು? 3. ಇವಾಗ ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿಗೆ ಯಾವುದಕ್ಕೆ? ಇದಕ್ಕೆ ವುಮೆನ್ಗೆ ಮತ್ತು G ಇದೆಯಲ್ಲ ಅಲ್ಲಿಗೆ. ಸೊ W ಅಂದ್ರೇನು? 5, 5 5 25 ಪ್ಲಸ್ G ಅಂದರೆ 3, 9 3 27. ಸೊ 25 27 ಎಷ್ಟು? 52. 52 ಇಂಟು 9. ಸೊ 52 ಇಂಟು 9. ಸೊ 9 ಇಂಟು 50 450, 9 2 18, 468. 4 ಇಲ್ಲಿ ಬರ್ಬೋಲ್ಲ? ಓಕೆ, ಕಾಣಿಸ್ತಿದೆ. 468 ಡಿವೈಡೆಡ್ ಬೈ 18,720 ಈಕ್ವಲ್ಸ್ ಇವ್ರು ಎಷ್ಟು ಜನ? 12 ವುಮೆನ್. ವುಮೆನ್ ಎಫಿಷಿಯನ್ಸಿ ಎಷ್ಟು? 5. 12 ಇಂಟು 5 ಎಷ್ಟು? 60. ಆಮೇಲೆ 7 3 21. 60 ಪ್ಲಸ್ 21 81. ಕರೆಕ್ಟ್ ಅಲ್ವಾ? ಸೊ 81 ಇಂಟು 13. 81 ಇಂಟು 13, 3 1 3, 8 24, 1 1 25, 8 1 8, 9 10, 1053. ಓಕೆ, ಇಲ್ಲೇನಾಯಿತು? 1053 ಡಿವೈಡೆಡ್ ಬೈ ಎಕ್ಸ್. ಈ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಎಷ್ಟೆಲ್ಲ ಮಾಡಿದ್ದೀಗ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 468 ಈಸ್ ಈಕ್ವಲ್ಸ್ ಟು 1053. ಇಲ್ಲೇ ಡಿವೈಡ್ ಮಾಡೋಣ ಅದಕ್ಕಿಂತ ಮುಂಚೆ. ಸೊ ಇದು ಅವಾಗೆ 9ಇಂದ ಹೋಯ್ತಲ್ಲ, ಇದೊಂದು ಸಹ 9 5 ಓಕೆ, 9 5 45, 9 2 18, 9 2 18 0 8 0. ಸೊ ಫರ್ದರಾಗಿ ಮತ್ತೆ ಹೋಗುತ್ತೆ. 4ಇಂದ ಮಾಡ್ಬೋದು ನಾವು. 4 ಸೊ 4 1 4, 4 3 12, ಇಲ್ಲಿ 4 5 20. ಅದಾದಮೇಲೆ ನಿಮಗೆ 4 2 8 0. ಸೊ 5 and 13 ಮತ್ತು 13ಇಂದ ಹೋಗುತ್ತಾ? 52 ಹೋಗುತ್ತಲ್ಲ. 13 1 13 40. ಸೊ 40 ಇಂಟು 1053 ಬಂತಪ್ಪ ಫೈನಲ್ ಆಗಿ. 10 ಇಂಟು 40. ಸೊ ಇಲ್ಲಿ 0 4 3 12, ಲಾಸ್ಟಲ್ಲಿ 20 ಬರಬೇಕು. ಸೊ 20 ಬರೋದು ಇದೊಂದೇ. ಸೊ ನಮ್ಮ ಆನ್ಸರ್ ಇದು. ಓಕೆ, ಕೆಲವೊಂದು ಹಿಂಗೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ನಾವು ಫಾಸ್ಟಾಗಿರ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಆನ್ ಎಲೆಕ್ಟ್ರಿಕ್ ಸ್ಟವ್ ಓನರ್ ಅಲೋಸ್ 2 successive discount 20% to 25% on each item. The store has a reward point scheme which enables a customer to get free shipping worth 0 point, ಶಾಪಿಂಗ್ ವರ್ತ್ 0.10 ಆನ್ ಎವ್ರಿ 1 ರಿವಾರ್ಡ್. 1 ರಿವಾರ್ಡ್ಗೆ 10 ಪೈಸೆ ಫ್ರೀ ಸಿಗುತ್ತೆ. ಅಂದರೆ 1 ರೂಪಿಗೆ 10 ರಿವಾರ್ಡ್ಸ್ ಪಾಯಿಂಟ್ಸ್ಗೆ ನಮಗೆ 1 ರೂಪಿ ಫ್ರೀಯಾಗಿ ಸಿಗುತ್ತೆ. 100 ರಿವಾರ್ಡ್ಸ್ ಪಾಯಿಂಟ್ಸ್ಗೆ 10 ರೂಪೀಸ್ ಫ್ರೀಯಾಗಿ ಸಿಗುತ್ತೆ. ಓಕೆ, ಅಂದರೆ 1 0 ತೆಗೆದಾಕಬೇಕು. ಓಕೆನಾ? 1 0 ತೆಗೆದಾಕಬೇಕು, ಅದು ನೆನ್ಪಿಟ್ಕೊಳ್ಳಿ. ಕ್ರೆಡಿಟ್ ಅದು ಕಸ್ಟಮರ್ಸ್ ಅಕೌಂಟ್ ಆ್ಯಂಡ್ ಪ್ರೀವಿಯಸ್ ಪರ್ಚೇಸಸ್ ಫ್ರಮ್ ದ ಸ್ಟೋರ್. ಎ ಕಸ್ಟಮರ್ ಡಿಸೈಡ್ಸ್ ಟು ಬೈ ಎ ಲ್ಯಾಪ್ಟಾಪ್ ದಟ್ ಈಸ್ ಮಾರ್ಕ್ಡ್ 72,000. ಎಮ್ ಪಿ ಎಷ್ಟಿದೆ? 72,000 ಇದೆಯಂತೆ. ಇದರಲ್ಲಿ 2 ಸಕ್ಸಸಿವ್ ಡಿಸ್ಕೌಂಟ್ಸ್ ಕೊಟ್ಟಿದ್ದಾರೆ, 20 ಮತ್ತು 25%. ಅದಾದಮೇಲೆ ಮತ್ತೆ ಅವ್ರಿಗೆ 2,850 ರಿವಾರ್ಡ್ಸ್ ಪಾಯಿಂಟ್ಸ್ ಇತ್ತು. ಸೊ 1 0 ತೆಗೆದ್ರೆ -285 ಲಾಸ್ಟಿಗೆ ಮಾಡಬೇಕು. ಫಸ್ಟ್ ನಾವು ಈ ಡಿಸ್ಕೌಂಟ್ಸ್ ಮಾಡಬೇಕು. ಸೊ ಫಸ್ಟು 100%ಅಲ್ಲಿ 25% ತೆಗೆದ್ರೆ 75% ಉಳಿಯುತ್ತೆ. ಸೊ 75%ಅಲ್ಲಿ 20%, 10% 7.5, 7.5 15 ತೆಗೆದ್ರೆ 60%. ಸೊ ಈ ಫಸ್ಟು 60% ಇದರಲ್ಲಿ ಕಂಡುಹಿಡಿಬೇಕಾಗುತ್ತೆ ನಾವು. ಓಕೆ, ಸೊ 72,000ಅಲ್ಲಿ 60% ಎಷ್ಟಾಗುತ್ತೆ ನಮಗೆ?
40% ಎಷ್ಟು, ಸಾರಿ 50% ಎಷ್ಟು, 36,000. ಅದಾದಮೇಲೆ ಇನ್ನೊಂದು 10%. ಸೊ 10% ಎಷ್ಟು, 7,200. ಸೊ 43,200 ಬಂತು. ಈಗ ಇದರಲ್ಲಿ 285 ತೆಗಿಬೇಕು. ಸೊ 200 ತೆಗೆದ್ರೆ 43,000. ಅದರಲ್ಲಿ 85 ತೆಗೆದ್ರೆ ನಮಗೆ 42,915. ಓಕೆ. ಸೊ ನೆಕ್ಸ್ಟು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ 0? ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಫಾರ್ಮುಲಾ ಗೊತ್ತು ನಮಗೆ. ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಈ ಕಡೆ ಮತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಮೈನಸ್ 3 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇಷ್ಟು. ಇಲ್ಲಿ ಆಲ್ರೆಡಿ ಎ ಪ್ಲಸ್ ಬಿ ಪ್ಲಸ್ ಸಿ 0 ಕೊಟ್ಟಿದ್ದಾರೆ. ಸೊ ಇದೆಲ್ಲನೂ 0 ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಇದೆಲ್ಲ 0 ಆದಾಗ ಇಲ್ಲಿ ಮೈನಸ್ 3abc ಈಕ್ವಲ್ಸ್ 0 ಇರುತ್ತೆ. ಈ 3abc ಈ ಕಡೆ ಬಂದರೆ ಉಳಿಯೋದೇನು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಸಿ ಕ್ಯೂಬ್ ಉಳಿಯುತ್ತೆ. ವ್ಯಾಲ್ಯೂ ಏನು, 3abc. ಸಿಂಪಲ್. ಓಕೆ, ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನು, ಎವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಕಾಸ್ 36a ಇಂಟು ಇದೇನಿದೆ ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಕಾಸ್ ಬಿ ಇದೆ. ಸೊ ಇಲ್ಲಿ ನಮಗೆ ಪ್ಲಸ್ ಇದೆ. ಇದು ನಮಗೆ ಗೊತ್ತಲ್ವ, ಕಾಸ್ ಎ ಮೈನಸ್ ಬಿ ಫಾರ್ಮುಲಾ. ಕಾಸ್ ಎ ಇಂಟು ಕಾಸ್ ಬಿ, ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಬರಬೇಕು. ಓಕೆನಾ? ಸಾರಿ, ಇದು ಪ್ಲಸ್ಸು. ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇದೆ ಅಂತಂದರೆ ನಮಗೆ ಇದು ಎ ಮೈನಸ್ ಬಿ ಫಾರ್ಮೆಟಲ್ಲಿ ಆಗಬೇಕು. ಸೊ ಕಾಸ್ 54 ಏನೋ ನಾವು ಕಾಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್ ಯಾವುದು, ಸೈನು. ಕರೆಕ್ಟ್ ಅಲ್ವಾ? ಸೊ ಸೈನ್ 36 ಡಿಗ್ರಿ ಆಗುತ್ತೆ. ಇದು ಕೂಡ ಸೈನ್ 36 ಮೈನಸ್ ಇದು 36 ಪ್ಲಸ್ ಎ ಆಗುತ್ತೆ. ಅವಾಗ ಇದೇನಾಗುತ್ತೆ ಟೋಟಲ್ ನಮಗೆ ಕಾಸ್ ಎ ಮೈನಸ್ ಬಿ ಆಗುತ್ತೆ. ಸೊ ಕಾಸ್ 36 ಪ್ಲಸ್ ಎ ಮೈನಸ್ 36 ಮೈನಸ್ ಎ. ಓಕೆ, ಇವಾಗ ಈ ಮೈನಸ್ 36 ಪ್ಲಸ್ 36 ಕ್ಯಾನ್ಸಲ್ ಆಗಿ ಮೈನಸ್ ಮೈನಸ್ ಪ್ಲಸ್ ಕಾಸ್ 2a. ಸೊ ನಮ್ಮ ಆನ್ಸರ್ ಏನು ಬರುತ್ತೆ, ಕಾಸ್ 2a. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ನಮಗೆ ಒಂದು ಚಾರ್ಟ್ ಕೊಟ್ಟಿರುತ್ತೆ, ಪೈ ಚಾರ್ಟ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆಂಗಲ್ ಆಫ್ ಪೈ ಚಾರ್ಟ್ ಶೋಯಿಂಗ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಬೈಂಡಿಂಗ್ ಆ್ಯಂಡ್ ಪ್ರಿಂಟಿಂಗು? ಬೈಂಡಿಂಗು ಮತ್ತು ಪ್ರಿಂಟಿಂಗಿಗೆ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಪ್ರಿಂಟಿಂಗು 25%, ಲಾಸ್ಟ್ ಬೈಂಡಿಂಗು 30%. ಸೊ 5%ಗೆ ಎಷ್ಟು ಅಂತ. ಓಕೆ, ಇದು ಟೋಟಲ್ ಎಷ್ಟು, 100% ಇರುತ್ತೆ. ಸೊ ಟೋಟಲ್ ಎಷ್ಟು ಡಿಗ್ರಿ ಇರುತ್ತೆ, 360 ಡಿಗ್ರಿ ಇರುತ್ತೆ. ಡಿವೈಡೆಡ್ ಬೈ 100 ಮಾಡಿದ್ರೆ 1 ಡಿಗ್ರಿಗೆ ಎಷ್ಟು, 3.6. ಆ ಥರ 5 ಡಿಗ್ರಿಗೆ ಎಷ್ಟಾಗುತ್ತೆ, 5 3 15. ಸೊ 0.6 ಇಂಟು 5 3, ಟೋಟಲ್ ಎಷ್ಟು ಬರುತ್ತೆ ನಮಗೆ 18 ಪಾಯಿಂಟ್ ಬರುತ್ತೆ. ಸೊ ಯಾವಾಗಾರು ನೆನ್ಪಿಟ್ಕೊಳ್ಳಿ, ಏನಾದ್ರು ಜಾಸ್ತಿ ಕೊಟ್ಟಾಗ ಈ ವ್ಯಾಲ್ಯೂ ಟೋಟಲ್ ನಮಗೆ 360 ಡಿಗ್ರಿ ಇರುತ್ತೆ. ಅದನ್ನು 100% ಕನ್ವರ್ಟ್ ಮಾಡಬೇಕಂತಂದರೆ 1 ಡಿಗ್ರಿ ಯಾವತ್ತು 3.6 ಇರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ಈ ಥರದ್ದೆಲ್ಲ ಆರಾಮಾಗಿ ಮಾಡಿ ಸಾಕ್ಬೋದು. ಓಕೆನಾ? ನೆಕ್ಸ್ಟು, ಇಫ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಸರ್ಫೇಸ್, ಟೋಟಲ್ ಸರ್ಫೇಸ್ ಏರಿಯಾ ಏನು, 6a². ಎಷ್ಟು ಕೊಟ್ಟಿದ್ದಾರೆ, 24. ಅವ್ರು ಏನು ಕೇಳ್ತಿದ್ದಾರೆ, ವಾಲ್ಯೂಮ್ ಅಂದರೆ ಏನು, ಎ ಕ್ಯೂಬ್. ಎ ಎಷ್ಟು ಬರುತ್ತೆ, 6 4 24. 4 ಅಂಡರ್ ರೂಟ್ a² 4 ಬರುತ್ತೆ. ಎ ಏನು ಬರುತ್ತೆ, 2 ಬರುತ್ತೆ. 2 ಕ್ಯೂಬ್ ಏನು, 8. ಮುಗೀತು. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 4/5 4 ಇಂಟು 4/5 ಡಿವೈಡೆಡ್ ಬೈ 3/5 ಆಫ್ ಅಂತ ಅಂದರೆ ಫಸ್ಟ್ ನಾವು ಬಾಡ್ಮನ್ಸಲ್ಲಿ ಗೊತ್ತಲ್ವ, ಬ್ರ್ಯಾಕೆಟ್ ಆಫ್. ಸೊ ಫಸ್ಟ್ ಆಫ್ ಮಾಡಬೇಕು. 3/5 ಇಂಟು 5. ಸೊ 5 ಕ್ಯಾನ್ಸಲ್ ಆಗೋಗುತ್ತೆ. ಓಕೆನಾ? ಇಲ್ಲಿ ಡಿವೈಡ್ ಬೈ 3 ಇರುತ್ತೆ. 5 4 20. 24/5 ಡಿವೈಡೆಡ್ ಬೈ 3. 24/5 ಡಿವೈಡೆಡ್ ಬೈ 3. ಈ 3 ಏನಾಗುತ್ತೆ ನಮಗೆ ಮತ್ತೆ ಇಲ್ಲೇ ಆಗುತ್ತೆ. ಇಲ್ಲಿ ಏನಿಲ್ಲ ಅಂತಂದರೆ 1 ಇರುತ್ತೆ. ಸೊ ಈ 1 ಮೇಲೆ ಹೋಗುತ್ತೆ, 3 ಇಲ್ಲಿ ಬರುತ್ತೆ. ಇಂಟು 1/3 ಆಯಿತು. ಇಷ್ಟು. ಓಕೆನಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ. ಓಕೆ, 4 ಇಲ್ಲಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 4 3s ಎಷ್ಟು, 12. 5 10s 50 ಮೈನಸ್ 1/5. ಓಕೆ, ಇವಾಗ ಇದಕ್ಕೆ LCM ತಗೊಂಡ್ರೆ ಇದೇನಾಗುತ್ತೆ ನಮಗೆ 24. 5 3s 15 ಪ್ಲಸ್ ಇಲ್ಲಿ ನಮಗೆ 12 ಹಂಗೆ ಇರುತ್ತೆ ಮೇಲ್ಗಡೆ, ಮೈನಸ್ 5 10s 50 ಮೈನಸ್ 10 ಡಿವೈಡೆಡ್ ಬೈ 50, 2/50. ಸೊ ಫೈನಲ್ ಆಗಿ 24/15 ಪ್ಲಸ್ 2/50 ಬರುತ್ತೆ. ಓಕೆ, ಇದು ಮತ್ತೆ ಫರ್ದರಾಗಿ ಸಿಂಪ್ಲಿಫೈ ಮಾಡ್ಕೊಬೋದಲ್ಲ ನಾವು 1/25. ಸೊ ಫೈನಲ್ ಆಗಿ 24/15 ಪ್ಲಸ್ 1/25 ಆಗುತ್ತೆ. ನಮಗೆ ಇದು ಕೂಡ ಫರ್ದರಾಗಿ ಡಿವೈಡ್ ಆಗುತ್ತೆ. 3 8s 24, 3 5s 15. ಸೊ ಫೈನಲ್ ಆಗಿ 8/5 ಪ್ಲಸ್ 1/25. ಸೊ LCM 25 ಬರುತ್ತೆ. ಮೇಲ್ಗಡೆ 41 ಬರುತ್ತೆ. ಸೊ 41 25 1s 25, 16 ಮಿಕ್ಕುತ್ತೆ. ಸೊ 116/25. ಓಕೆ,
ಸೊ ನೆಕ್ಸ್ಟು ಲೆಟ್ ಎ ಬಿ ಸಿ ಆ್ಯಂಡ್ ಪಿ ಕ್ಯೂ ಆರ್ ಬಿ ಟು ಕಾಂಗ್ರೆಂಟ್ ಆ್ಯಂಗಲ್ ಆ್ಯಂಡ್ ಸಿಮಿಲರ್ ಟ್ರಯಾಂಗಲ್ ಅಂತ ಸಚ್ ದಟ್ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಪಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಇದು ನಮಗೆ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿದೆ. ಓಕೆನಾ, ಇದು ಎ ಬಿ ಸಿ ಪಿ ಕ್ಯೂ ಆರ್. ಈಗ ಏನು ಕೊಟ್ಟಿದ್ದಾರೆ, ಬಿ ಸಿ ಈಸ್ ಈಕ್ವಲ್ಸ್ ಟು 37, ಬಿ ಸಿ ಈಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್, ಪಿ ಆರ್ ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಫೈಂಡ್ ಎ ಬಿ ಕೇಳ್ತಾ ಇದ್ದಾರೆ. ಸೊ ಇದು 5 ಇದ್ದಾಗ ಇದು ಕೂಡ 5 ಇರುತ್ತೆ. 13 5 ಇನ್ನು ಮಿಕ್ಕದ ಟ್ರಿಪ್ಲಿಕೇಟಲ್ಲಿ ಯಾವುದು 12. ಓಕೆ, ನಮ್ಮ ಆನ್ಸರ್ 12. ನಂಗೆ ಗೊತ್ತಾಗಿಲ್ಲ ಅಂತ ಅಂದರೆ 13 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಎಷ್ಟು ಬರುತ್ತೆ, 169 ಮೈನಸ್ 25 144 ಬರುತ್ತೆ. ಸೊ 12. ಓಕೆನಾ. ನೆಕ್ಸ್ಟು ದ ಮೀನ್ ಪ್ರಪೋರ್ಷನ್ ಆಫ್ 7 ಇಂಟು ಮೀನ್ ಪ್ರಪೋರ್ಷನ್ ಅಂದರೆ √7 ಇಂಟು 112. ಇದು ಮಾಡಿದ್ರೆ ನಮಗೆ ಮೀನ್ ಪ್ರಪೋರ್ಷನ್ ಬಂದ್ಬಿಡುತ್ತೆ. ಸೊ ಇದೇನಾಗುತ್ತೆ ನಮಗೆ 7 2s 14, 1 ಕ್ಯಾರಿ 7 7 8 7 7 784 784 ಸ್ಕ್ವೇರ್ ರೂಟ್ ಏನು 28. ಓಕೆ, ಸಿಂಪಲ್ ಆಗಿ. ನೆಕ್ಸ್ಟ್ ಎ ವುಮೆನ್ 4 ವುಮೆನ್ ಆರ್ 6 ಬಾಯ್ಸ್. ಆ್ಯಕ್ಚುಲಿ ಇದು ಕ್ವಶನು ಇದು ಮ್ಯಾನ್ ಅಲ್ಲ, ಇದು ಬಾಯ್ ಅಂತೆ. ಓಕೆ, ನಾನು ಕನ್ಫ್ಯೂಸ್ ಆಗಿ ಮಾಡಿರಲಿಲ್ಲ, ಇದು ಆ್ಯಕ್ಚುಲಿ ತಪ್ಪಾಗಿದೆ. ಇದು ಮ್ಯಾನ್ ಅಲ್ಲ, ಬಾಯ್. ಓಕೆ, 4 ವುಮೆನ್ನು ಅಥವಾ 6 ಬಾಯ್ಸು. ಓಕೆ, 6 ಬಾಯ್ಸ್ ಕ್ಯಾನ್ ಫಿನಿಶ್ ದ ವರ್ಕ್, ಸೇಮ್ ವರ್ಕ್ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ ಸೇಮ್ ನಂಬರ್ ಆಫ್ ಡೇಸ್. ಅಂದರೆ ಇಬ್ಬರು 4 ವುಮೆನ್ ಇಸ್ ಈಕ್ವಲ್ಸ್ ಟು 6 ಬಾಯ್ಸ್. ಸೊ ಎಫಿಷಿಯನ್ಸಿ ಏನಾಗುತ್ತೆ, ವುಮೆನ್ ಬೈ ಬಾಯ್ಸು, ವುಮೆನ್ 6 ಆಗುತ್ತೆ, ಬಾಯ್ಸ್ದು 4 ಆಯಿತು. ಓಕೆ, ಇವಾಗ ಎ ಬಾಯ್ ಕ್ಯಾನ್ ಫಿನಿಶ್ ಇಟ್ ಇನ್ 60 ಡೇಸ್. ಒಂದು ಬಾಯ್ 60 ಡೇಸಲ್ಲಿ ಫಿನಿಶ್ ಮಾಡಿದ್ರೆ 5 ವುಮೆನ್ ಕ್ಯಾನ್ ಫಿನಿಶ್ ದ ವರ್ಕ್. ಓಕೆ, ಇನ್ ಹೌ ಮೆನಿ ಡೇಸ್ ಕ್ಯಾನ್ 5 ವುಮೆನ್ ಫಿನಿಶ್ ದ ವರ್ಕ್ ವರ್ಕಿಂಗ್ ಟುಗೆದರ್ ಎವ್ರಿ ಡೇ. 5 ವುಮೆನ್ ಎಷ್ಟು ದಿವಸದಲ್ಲಿ ಮಾಡ್ತಾರೆ ಅಂತ. ಸೊ ಇದು ಫರ್ದರಾಗಿ ಎಫಿಷಿಯನ್ಸಿ ನೋಡಿಕೊಂಡ್ರೆ 3/2 ಬರುತ್ತೆ. ಓಕೆ, ಇವಾಗ 1 ಬಾಯ್ ಅಂದರೆ ಬಾಯ್ ಎಫಿಷಿಯನ್ಸಿ ಎಷ್ಟು 2. ಸೊ 2 ಇಂಟು 60 ಡೇಸಲ್ಲಿ ಮಾಡಿದ್ರೆ 5 ಇಂಟು 5 ವುಮೆನ್ ಎಷ್ಟು 15 ಇಂಟು ಎಷ್ಟು ದಿವಸದಲ್ಲಿ ಮಾಡ್ತಾರೆ ಅಂತ ಸಿಂಪಲ್ ಆಗಿ. ಓಕೆ, 15 1s 15 4s 2 4s 8 ಡೇಸಲ್ಲಿ ಮುಗಿಸ್ತಾರೆ. ಓಕೆನಾ. ಸೊ ನೆಕ್ಸ್ಟು ಎ 15 ಸೆಂಟಿಮೀಟರ್ ಲಾಂಗ್ ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ಈ ಥರ ಟಿ ಥರ. ಓಕೆನಾ, ಎ 15 ಸೆಂಟಿಮೀಟರ್ ಲಾಂಗ್ ಪರ್ಪೆಂಡಿಕ್ಯುಲರ್ ಈಸ್ ಡ್ರಾನ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್. ಓಕೆ, ಇದೊಂದು ಸರ್ಕಲು, ಇದು ಸೆಂಟರ್, ಇದರಿಂದ ಪರ್ಪೆಂಡಿಕ್ಯುಲರ್ ಲೈನು 15 ಸೆಂಟಿಮೀಟರ್. ಓಕೆ, 15 ಸೆಂಟಿಮೀಟರ್ ಲಾಂಗ್ ಪರ್ಪೆಂಡಿಕ್ಯುಲರ್ ಲೈನ್, ಇದು 15. ಓಕೆ, ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್ ಆ್ಯಂಡ್ ಇಟ್ಸ್ 40 ಸೆಂಟಿಮೀಟರ್ ಲಾಂಗ್ ಚಾರ್ಡ್ ಮೇಲೆ 15 ಸೆಂಟಿಮೀಟರು ಇದು ಮಾಡಿದ್ದಾರೆ. ಸೊ ಇದು ಚಾರ್ಡ್ ಅಂತಂದರೆ ಸೆಂಟರ್ಗೆ 15, ಇಲ್ಲಿಂದ ಇಲ್ಲಿ 15 ಇದೆ ಅಂತಂದರೆ ಇದು 20 ಇರುತ್ತೆ, ಇದು 20 ಇರುತ್ತೆ. ಇದು ಕೇಳಿರ್ತಾರೆ. ಈಗ ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್, ರೇಡಿಯಸ್ ಕೇಳಿರ್ತಾರೆ. ಸೊ 20 ಏನು ಪೈಥಾಗರಸ್ ಥಿಯರಮು. ಸೊ 20 ಸ್ಕ್ವೇರು ಪ್ಲಸ್ 15 ಸ್ಕ್ವೇರು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲು 25 ಸ್ಕ್ವೇರು, ಟ್ರಿಪ್ಲಿಕೇಟ್ ಅದು ಕೂಡ ಒಂದು. ಓಕೆ, 20 ಸ್ಕ್ವೇರು ಪ್ಲಸ್ 15 ಸ್ಕ್ವೇರ್, 20 ಸ್ಕ್ವೇರ್ ಏನು 400, 15 ಸ್ಕ್ವೇರ್ ಏನು 225. ಸೊ 625 ಸ್ಕ್ವೇರ್ ರೂಟ್ ಯಾವುದು 25. ಓಕೆ, ಸೊ ನೆಕ್ಸ್ಟ್ ಸಮ್ ನೋಡಿ, ಸೀಕೆಂಡ್ ಸ್ಕ್ವೇರ್ 54 ಮೈನಸ್ ಕಾಟ್ ಸ್ಕ್ವೇರ್ 36. ಸೊ ನಮಗೆ ಗೊತ್ತು ಯಾವುದು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ 1, ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ 1 ಅಂತ. ಆ ವ್ಯಾಲ್ಯೂಸ್ ಎಲ್ಲ ನಾವು ತಿಳ್ಕೊಂಡಿರಬೇಕು, ಅವೆಲ್ಲ ಫಾರ್ಮುಲಾಸು. ಸೊ ನಮಗೆ ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಓಕೆನಾ. ಸೊ ಇವಾಗ ಇಲ್ಲಿ ಕಾಟ್ ಇದೆ, ಕಾಟ್ 36ನ ನಾವು ಟ್ಯಾನ್ 54 ಮಾಡ್ಬೋದಲ್ವಾ, ಅವಾಗ ಇದೇನಾಗುತ್ತೆ ವ್ಯಾಲ್ಯೂ 1 ಆಗೋಯ್ತು ನಮಗೆ. ಓಕೆ, 1 ಪ್ಲಸ್ 3/2. ಇಲ್ಲೇನಿದೆ ಸೈನ್ ಸ್ಕ್ವೇರ್ ಇಂಟು ಸೀಕೆಂಡ್ ಸ್ಕ್ವೇರ್ ಇದೆ. ಸೊ ಆಮೇಲೆ ಇಲ್ಲೇನಿದೆ ಸೈನ್ ಸ್ಕ್ವೇರ್ 37 ಇಂಟು ಸೀಕೆಂಡ್ ಸ್ಕ್ವೇರ್ 53. ಈ ಸೀಕೆಂಡ್ ಸ್ಕ್ವೇರ್ 53 ನಾವು ಏನಂತ ಬರೀಬೋದು, ಕೊಸಿಕೆಂಡ್ ಸ್ಕ್ವೇರ್ 37 ಅಂತ ಬರೀಬೋದು. ಕರೆಕ್ಟ್ ಅಲ್ವಾ. ಈ ಸೀಕೆಂಟ್ ಏನಾಗುತ್ತೆ, ಸೀಕೆಂಡ್ ಸ್ಕ್ವೇರ್ 53 ಇದ್ದಿದ್ದು ಏನಾಗುತ್ತೆ, ಕೊಸಿಕೆಂಟ್ 37 ಆಗುತ್ತೆ. ಕೊಸಿಕೆಂಡ್ ಸ್ಕ್ವೇರ್ 37 ಆಗುತ್ತೆ. ಈ ಕೊಸಿಕೆಂಡ್ ಸ್ಕ್ವೇರ್ ಅಂತ ಅಂದ್ರೆ ಏನು, 1/sin ಅಂತ ಅಂತಾನೆ ಅರ್ಥ. ಸೊ ಅವಾಗ ಸೈನು ಕ್ಯಾನ್ಸಲ್ ಆಗೋಗುತ್ತೆ, ಉಳಿಯೋದೇನು 1. ಸೊ ಇಂಟು 1. ಇವೆಲ್ಲ ನಮಗೆ ಫಾರ್ಮುಲಾಸ್, ನಾರ್ಮಲ್ ಬೇಸಿಕ್ಸ್ ಎಲ್ಲ ಟ್ರಿಗ್ನೋಮೆಟ್ರಿ ತಿಳಿದಿರೋ ಗೊತ್ತಿರುತ್ತೆ. ಓಕೆ, ಆಮೇಲೆ ಇಲ್ಲಿ ಏನು ಉಳಿತದೆ ಪ್ಲಸ್ 2/√3 ಇಂಟು ಟ್ಯಾನ್ 60 ಡಿಗ್ರಿ ಅಂದರೆ √3. ಸೊ √3 ಕ್ಯಾನ್ಸಲ್ ಆಗೋಯಿತು. ಸೊ ಇಲ್ಲಿ 1 ಪ್ಲಸ್ 3 1 3/2 ಪ್ಲಸ್ 2. ಸೊ ಇಲ್ಲಿ 2, ಅದಾದಮೇಲೆ 3 4 5 6 7 ಓಕೆ ಒಂದು ನಿಮಿಷ ಇಲ್ಲಿ. ಓಕೆ 2 4 5 6 7 8 9 9/2. ಇದು ಎಲ್ ಸಿ ಎಮ್ ತೊಗೊಂಡು 2 ಎಲ್ ಸಿ ಎಮ್ ತೊಗೊಂಡು ಎಲ್ಲ ಆ್ಯಡ್ ಮಾಡಿದ್ರೆ 9/2 ಬರುತ್ತೆ. ಓಕೆ,
ಇದು ಮೇಯ್ನಾಗಿ ಟ್ರಿಗ್ನೋಮೆಟ್ರಿಯಲ್ಲಿ ಆಪೋಸಿಟ್ ವ್ಯಾಲ್ಯೂಸು ಮತ್ತು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು, ಆಪೋಸಿಟ್ ಆ್ಯಂಗಲ್ಸು ತಿಳ್ಕೊಬೇಕು. ಓಕೆ, ಸೈನ್ಗೆ ಆಪೋಸಿಟ್ ಯಾವುದು? ಕಾಸು. ಟ್ಯಾನ್ಗೆ ಆಪೋಸಿಟ್ ಯಾವುದು? ಕಾಟು. ಕೊಸಿಕೆಂಟ್ಗೆ ಆಪೋಸಿಟ್ ಯಾವುದು? ಸೀಕೆಂಟು. ಓಕೆನಾ? ಸಾರಿ, ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. ಆಪೋಸಿಟ್ ಆ್ಯಂಗಲ್ಸ್ ಯಾವುದಾಗುತ್ತೆ? ಸೈನ್ಗೆ ಕೊಸಿಕೆಂಟು. ಓಕೆ, 1 ಕೊಸಿಕೆಂಟು ಸೈನ್ ಆಗುತ್ತೆ, 1 ಸೈನು ಕೊಸಿಕೆಂಟ್ ಆಗುತ್ತೆ. ಓಕೆ, ಯಾವ್ದು ಬೇಕು ಅದು ಯೂಸ್ ಮಾಡ್ಕೊಬೇಕು ನಾವು. ಅದೇ ಥರ ಟ್ಯಾನ್ಗೂ ಕಾಟು ಸೇಮ್, ಟ್ಯಾನ್ಗೆ ಕಾಟು, ಅದಿನ್ನೇನು ಚೇಂಜಸ್ ಇಲ್ಲ. ಇನ್ನು ಮಿಕ್ಕಿದ್ದು ಯಾವುದು? ಸೀಕೆಂಟ್ಗೆ ಇನ್ನೇನು ಕಾಸು. ಓಕೆ, ಸೈನ್ಗೆ ಕೊಸಿಕೆಂಟು, ಟ್ಯಾನ್ಗೆ ಕಾಟು, ಸೀಕೆಂಟ್ಗೆ ಕಾಸು. ಸೊ ಇವೆರಡರಲ್ಲಿ ಕನ್ಫ್ಯೂಸ್ ಆಗಿಬಿಡಿ. ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು, ಇದು ಏನು ಆಪೋಸಿಟ್ ಆ್ಯಂಗಲ್ಸು. ಇದು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಈ ಥರ 37, 53 ಡಿಗ್ರಿದಾಗೆಲ್ಲ ಇದನ್ನು ಯೂಸ್ ಮಾಡ್ಕೊತೀವಿ. ಇದನ್ನು ಆಪೋಸಿಟ್ ಯಾವ್ದಾರು ಈ ಥರ ವ್ಯಾಲ್ಯೂಸ್ ಇದ್ದಾಗ ಅದನ್ನು ಚೇಂಜ್ ಮಾಡಿಬಿಟ್ಟು ಆ ವ್ಯಾಲ್ಯೂನ ಬೇರೆ ಥರ ಮತ್ತೆ ಆಪೋಸಿಟ್ ಆ್ಯಂಗಲ್ಗೆ ಚೇಂಜ್ ಮಾಡಬೇಕಂದ್ರೆ ಡಿಪೆಂಡ್ ಅಪಾನ್ ಕ್ವಶನ್ನು. ನಮ್ಗೆ ಯಾವ ಥರ ಕ್ವಶನ್ ಕೇಳಿರ್ತಾರೋ ಅದ್ರ ಮೇಲೆ ನಮ್ಗೆ ಯಾವ ಥರ ಬೇಕೋ ಅದನ್ನು ಯೂಸ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್, ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಆಫ್ ದ ಸೇಮ್ ರೇಟ್ ಆನ್ 500 for 4 years and 700 for 2 years combined together is 280, then what is the rate of interest? ಸೊ ಸಿಂಪಲ್ ಆಗಿ ಇವಾಗ ಏನು ಪ್ರಿನ್ಸಿಪಲ್ ಇದೆ, 5 into 4 years, ಓಕೆ, ಇಂಟು 6, ನಮ್ಗೆ 6 ಗೊತ್ತಿಲ್ಲ, ಡಿವೈಡೆಡ್ ಬೈ 100 ಈಕ್ವಲ್ಸ್, ಸಾರಿ ಪ್ಲಸ್ ಇದೊಂದು ಇದೆಯಲ್ಲ, ಪ್ಲಸ್ 700 ಇಂಟು 2/100 ಇಂಟು R ಈಕ್ವಲ್ಸ್ ಎಷ್ಟು? 280. ಓಕೆನಾ? ಸೊ ಈ 2 zeros ಈ 2 zeros ಕ್ಯಾನ್ಸಲ್. ಇಲ್ಲಿ ಎಷ್ಟಿರುತ್ತೆ? 20R ಪ್ಲಸ್ 14R is equals to 280. ಸೊ R square is equals to, ಟೋಟಲ್ 34R is equals to 280 ಬರುತ್ತೆ. ಸೊ 280 ಡಿವೈಡ್ ಬೈ 34 ಮಾಡಿದ್ರೆ ನಮಗೆ R ಅನ್ನೋದು ಸಿಗುತ್ತೆ. ಸೊ 2ಇಂದನೇ ಮಾಡೋಣ ಫಸ್ಟ್. 1s 4s 0, 1s 7s. ಸೊ 17ಇಂದ 140 ಬರುತ್ತಾ? 140 ಬರಲ್ಲ. 17 6s 60, 6 7s 42, 102, 8s 80, 8 7s 56, 136 ಬರುತ್ತೆ. 8s, ಸೊ 814/17. ಓಕೆ, ನೆಕ್ಸ್ಟು, ಎ ಥೀಫ್ ಸ್ಟೀಲ್ಸ್ ಎ ವ್ಯಾನ್ ಅಟ್ 3 AM. ಒಂದು ಕಳ್ಳ 3 ಗಂಟೆಗೆ ಕದ್ದೀತಾನೆ. ಓಕೆನಾ? ವ್ಯಾನ್ನ ಕದ್ದಿದ್ದಾನೆ. ಡ್ರೈವ್ಸ್ ಅಟ್ ಎ ಸ್ಪೀಡ್ ಆಫ್ 57 km/h. 57 ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ದ ಥೀಫ್ ಈಸ್ ಡಿಸ್ಕವರ್ಡ್ ಅಟ್ 4 AM. 4 ಗಂಟೆಗೆ ಗೊತ್ತಾಯಿತು ಓನರ್ಗೆ. ಆ್ಯಂಡ್ ದ ಓನರ್ ಸ್ಟಾರ್ಟ್ ದ ಚೇಸ್ ವಿತ್ ಅನದರ್ ವ್ಯಾನ್ ಅಟ್ ಎ ಸ್ಪೀಡ್ ಆಫ್ 76 km. ಓಕೆ, 1 hour ಆದಮೇಲೆ ಅವ್ರಿಗೆ ಗೊತ್ತಾಗಿದೆ ಓನರ್ಗೆ, ಓನರು 76 km ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಅಟ್ ವಾಟ್ ಟೈಮ್ ವಿಲ್ ಈ ಕ್ಯಾಚ್ ದ ಥೀಫ್? ಓಕೆ, ಈಗ ಇವನಿಗೆ 4 ಗಂಟೆಗೆ ಗೊತ್ತಾಗಿದೆ, ಅವ್ನು 3 ಗಂಟೆಗೆ ಕಳ್ತನ ಮಾಡಿದ್ದಾನೆ. ಸೊ ಡಿಫ್ರೆನ್ಸ್ ಎಷ್ಟು? 1 hour. 1 hourಗೆ ಅವನು ಎಷ್ಟು ಕಿಲೋಮೀಟರ್ ಹೋಗ್ಬಿಟ್ಟಿರ್ತಾನೆ? 57. ಸೊ ನಮಗೆ ಟೋಟಲ್ ಡಿಸ್ಟೆನ್ಸ್ ಸಿಕ್ಬಿಟ್ಟು. ಈಗ ರಿಲೇಟಿವ್ ಸ್ಪೀಡು 76 - 57 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 16 + 3 19 ಬರುತ್ತೆ. ಸೊ 19 3s, ಅಂದರೆ ಇನ್ನೊಂದು 3 hours ಆದಮೇಲೆ ಅವನ್ನ ಹಿಡ್ಕೊತಾನೆ. ಸೊ 4 ಗಂಟೆಗೆ ಸ್ಟಾರ್ಟ್ ಮಾಡಿದಾನಂತೆ, ಯಾವಾಗ ಹಿಡ್ಕೊತಾನೆ? 7 ಗಂಟೆಗೆ ಹಿಡ್ಕೊತಾನೆ. ನೆಕ್ಸ್ಟ್, ದ ಪ್ರೆಸೆಂಟ್ ಏಜ್ ಆಫ್ ರಾಮ್ ಈಸ್ 5. ರಾಮು ಮತ್ತು ಅವ್ರ ಡಾಟರ್. ಓಕೆ, ಅವ್ರ ಡಾಟರ್ ಸವಿತಾನ ಯಾರೋ ಒಬ್ರು, ನಮ್ಗೆ ಅಷ್ಟೊಂದು ಅವೆಲ್ಲ ಬೇಕಾಗಿಲ್ಲ. ಓಕೆ, 7 years ಫ್ರಮ್ ನಾವು. ಓಕೆ, ಈಗ 5:1 ರೇಷೋದಲ್ಲಿ ಇದ್ದಾರೆ. 7 years ಆದಮೇಲೆ. ಓಕೆ, 7 years ಫ್ರಮ್ ನಾವು ಪ್ಲಸ್ 7 ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿ ಪ್ಲಸ್ 7 years ಆದಮೇಲೆ ರಹೀಮ್ ವಿಲ್ ಬಿ 3 times 3:1. ಓಕೆ, 3:1 ಆಗ್ತಾರೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 4 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಹಂಗಿರಬಾರ್ದು. ಸೊ ಇದನ್ನು ಇಂಟು 2 ಮಾಡಿ, ಇದನ್ನು ಇಂಟು 4 ಮಾಡಿ. ಆವಾಗ ಇದೇನಾಗುತ್ತೆ? 5 2s 10 ಇಷ್ಟು 2ಇಂದ ಅಲ್ವಾ ಡಿವೈಡ್ ಮಾಡ್ತಿರೋದು? 2 ಕೆಳಗಡೆ 12:4. ಸೊ ಇವಾಗ ಡಿಫ್ರೆನ್ಸ್ ಎಷ್ಟು ಬಂತು ನಮಗೆ? ಇಲ್ಲೂ 8 ಡಿಫ್ರೆನ್ಸ್ ಇದೆ, ಇಲ್ಲೂ 8 ಡಿಫ್ರೆನ್ಸ್ ಇದೆ. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 2 ಪಾರ್ಟ್ಸು. ಆ 2 ಪಾರ್ಟ್ಸ್ ಎಷ್ಟು? 7 years. ಓಕೆ, ಅವ್ರು ಕೇಳ್ತಿರೋದೇನು? ವಾಟ್ ಈಸ್ ದ ಪ್ರೆಸೆಂಟೇಜ್ ಎಷ್ಟು? ಪ್ರೆಸೆಂಟೇಜು 10 ರೇಷಿಯೋ. 2 parts 7 ಅಂದರೆ 1 part 3.5. 1 part 3.5 ಅಂದರೆ 10 parts ಎಷ್ಟು? 35. ಓಕೆ, ಇಲ್ಲಿಗೆ ಮುಗೀತು. ಸ್ವಲ್ಪ ಲೆಂತಿ ಕ್ವಶನ್ಸ್ ಇದೆ, ಅದಕ್ಕೆ ಜಾಸ್ತಿ ಟೈಮ್ ತೊಗೊತಿದ್ದು. ಒಂದೊಂದು ಪೇಪರ್ ಅದೇ ಹೇಳ್ತಿಲ್ವ, ಒಂದೊಂದು ಪೇಪರ್ ಈಸಿ ಇರುತ್ತೆ, ಒಂದೊಂದು ಪೇಪರ್ ಜಾಸ್ತಿ ಲೆಂತಿ ಕ್ವಶನ್ಸ್ ಇರುತ್ತೆ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಒಳ್ಳೇದು. ಓಕೆ, ಇವರಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಥರ್ಡ್ ಶಿಫ್ಟ್ ಮಾಡೋಣ. ಓಕೆ, ಬಾಯ್.